ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಫಸ್ಟ್ ಸ್ಕ್ರಿಪ್ಟ್ ಐ ಥಿಂಕ್ ಇದು ನಾನು ಮಾಡಿದ್ರಲ್ಲಿ ಕತೆ ಪ್ಯಾರಲಲ್ಲಿ ಕ್ಯಾರೆಕ್ಟರ್ಗಳನ್ನು ಡೆವಲಪ್ ಮಾಡ್ಕೊಂಡು ಹೋಗಿರೋವಂಥದ್ದು. ಇಲ್ಲಿ ಶಿವನನ್ನು ಬಿಲ್ಡ್ ಮಾಡ್ತಾ ಮಾಡ್ತಾ ನನಗನ್ಸಿದ್ದು ಒಂದು ಶಿವನ ಲವ್ ಲೈಫ್ ಹೇಗಿರ್ಬೋದು, ಶಿವ ಹೇಗೆ ಅವನ ಲವ್ ಸ್ಟೋರಿ ಯಾವ ಥರದಲ್ಲಿರ್ಬೋದು ಅಂತ. ಒಂದು ರೆಗ್ಯುಲರ್ ಸುಮ್ಮನೆ ಒಂದು ಪ್ರಪೋಸ್ ಮಾಡೋದು ಲವ್ ಆಯಿತು, ಒಂದು ಸಾಂಗ್ ಹೋದ್ವಿ, ಕಟ್ ಮಾಡಿದ್ರೆ ಮತ್ತಿನ್ನೇನೋ ಒಂದು ನಡೀತು, ಬ್ರೇಕಪ್ಪು ಮತ್ತು ಪ್ಯಾಚಪ್ ಈ ಥರದ್ದೇನೋ ಹೋಗೋ ಬದಲಿಗೆ ಈ ಕ್ಯಾರೆಕ್ಟರ್ ಕ್ರಿಯೇಟ್ ಆದರೆ ಒಬ್ಬಳು ಲೀಲಾ, ಶಿವನಿಗೆ ಒಬ್ಬಳು ಲೀಲಾ ಅಂತ ಕ್ರಿಯೇಟ್ ಮಾಡ್ತೀವಿ. ಸಿಂಗಲ್ ಲೀಡ್ ಆಗಿ ಮೈ ಫಸ್ಟ್ ಸಿನಿಮಾ. ಲೀಲಾ ಅನ್ನೋ ಪಾತ್ರ ಮಾತಾಡೋದು ಅಥವಾ ಅವಳ ಭಾವನೆಗಳನ್ನ ಆಚೆ ಹಾಕೊಳ್ಳೋದು ಈ ಶಿವ ಅನ್ನೋ ಪಾತ್ರದ ಜೊತೆ ಮಾತ್ರ. ಲೀಲಾ ಅನ್ನೋವಳು ಆ ಕಮ್ಯುನಿಟಿ, ಆ ಒಂದು ಸಮುದಾಯನ ರೆಪ್ರೆಸೆಂಟ್ ಮಾಡುವಂಥವಳು. ಅವಳದೇ ಆದಂಥ ಒಂದು ಸ್ಟ್ಯಾಂಡ್ ಇದೆ. ಅವಳ ಕೆಲಸದ ಮೇಲೆ ತುಂಬ ಪ್ರೀತಿ ಇದೆ. ಹಾಗೆ ಅವಳ ಊರ ಮೇಲೂ ಸಿಕ್ಕಾಪಟ್ಟೆ ಪ್ರೀತಿ ಇರೋಂಥ ಒಂದು ಕ್ಯಾರೆಕ್ಟರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ತುಂಬ ಒಂಥರ ಫ್ಯಾನ್ ನಾನು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ತುಂಬ ಇಷ್ಟ ನನಗೆ. ಅವರ ವರ್ಕ್ ಪ್ರಾಸೆಸ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. 90s ಒಂದು ಹುಡುಗಿ ಓದಿ ಒಂದು ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಮಾಡ್ಕೊಂಡು ಬಂದು ಕೆಲ್ಸಕ್ಕೆ ಅಪ್ಲೈ ಮಾಡ್ತಾ ಇರೋಂಥ ಒಂದು ಹುಡುಗಿ. ಒಂದು ರಿಸರ್ಚಲ್ಲಿ ನೋಡ್ತೀನಿ ನಾನು, ಆಲ್ಮೋಸ್ಟ್ 2000 ಮೇಲೆ ಐ ಥಿಂಕ್ 2004 ಏನು ಅನಿಸುತ್ತೆ, ಇಂಡಿಯಾದಲ್ಲಿ ಫಸ್ಟ್ ಒಂದು ಹುಡುಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿರೋದು. ಸೊ ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಅಲ್ಲ ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ನಾವು 90s ತಂದ್ಬಿಟ್ಟು ಲೀಲಾ ವಿಲ್ ಬಿ ದ ಫಸ್ಟ್ ವುಮೆನ್ ಫಾರೆಸ್ಟ್ ಗಾರ್ಡ್ ಅನ್ನೋ ಥರದಲ್ಲಿ ಇದು ಮಾಡ್ತೀವಿ. ಲೀಲಾ ಬಂದ ತಕ್ಷಣ ಇವನಿಗೆ ದಟ್ ಫಸ್ಟ್ ಟೈಮ್ ನೋಡಿದ ತಕ್ಷಣವೇ ಸ್ವಲ್ಪ ಸಿಂಗಾರ ಸಿರಿ ಸ್ಟ್ರಿಂಗ್ಸ್ ಎಲ್ಲ ಬಾರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಚಿಕ್ಕ ವಯಸ್ಸಿಂದ ನೋಡಿದ್ದಾನೆ ಅವಳನ್ನ. ಸಣ್ಣದಿಂದನೂ ಅವನಿಗೊಂದು ಸಣ್ಣಕ್ಕಿದೆ, ಅವಳ ಮೇಲೆ ಒಂದು ಕಣ್ಣಿದೆ. ಬಟ್ ಶಿವ ಸ್ವಲ್ಪ ಬೇರೆಯವ್ರ ಮೇಲೂ ಕಣ್ಣು ಹಾಕೋ ಒಬ್ಬ ಕ್ಯಾರೆಕ್ಟರ್ ಅವನು. ಅವ್ರು ಅಂದ್ಕೊಂಡಿರೋ ಪ್ರಕಾರ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ. ಬಟ್ ಸಾಂಗ್ ಹೋಗ್ತಾ ಹೋಗ್ತಾ, ಸಿಂಗಾರ ಸಿರಿಯ ಸಾಂಗ್ ಹೋಗ್ತಾ ಹೋಗ್ತಾ ಇಡೀ ಊರಿಗೆ ಗೊತ್ತಾಗುತ್ತೆ ಇವರಿಬ್ಬರು ಒಟ್ಟಿಗೆ ಇದ್ದಾರೆ. ಲೀಲಾ ಅನ್ನೋ ಪಾತ್ರ ಬರೀ ಇವನ ಲವ್ ಇಂಟ್ರೆಸ್ಟ್ ಅಷ್ಟೇ ಆಗಿ ಉಳ್ಕೊಳ್ಳೋದೆ. ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಇನ್ನೊಂದು ಕಡೆ ಊರಿದೆ, ಒಂದು ಎನ್ಕ್ರೋಚ್ಮೆಂಟ್ ಇಶ್ಯೂಸ್ ಇದೆ. ಸೊ ಇದ್ರ ಜೊತೆಗೆ ದೈವಾರಾಧನೆ, ದೈವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೆಲ್ಲವೂ ಇದೆ. ಸೊ ಇದೆಲ್ಲದಕ್ಕೂ ಒಂದು ಬ್ರಿಡ್ಜ್ ಆಗಿ ಮಧ್ಯದಲ್ಲಿ ಉಳಿರ್ತಾಳೆ. ಲೀಲಾನ ಪಾತ್ರದಲ್ಲಿ ಒಂದು ಚೂರು ಸಫಿಸ್ಟಿಕೇಶನ್ ಇದೆ, ಬಟ್ ಶಿವಾನ ಪಾತ್ರದಲ್ಲಿ ಅಷ್ಟೇ ರಾನೆಸ್ಸೂ ಇದೆ. ಈ ಥರದ ಇಷ್ಟು ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟರ್. ಆಮೇಲೆ ನಾನು ಒಂದಷ್ಟು ಹುಡುಕಕ್ಕೆ ಶುರು ಮಾಡ್ತೀನಿ. ರಿಷಬ್ ಸರ್ ಮತ್ತು ಅವ್ರ ಇಡೀ ಟೀಮ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಹುಡುಕ್ತಾ ಇದ್ರಂತೆ ಯಾರು ಸೂಟಬಲ್ ಯಾರು ಕಾಣಿಸ್ತಾರೆ ಲುಕ್ ವೈಸ್ ಅಂತ. ಒಂದು ದಿವಸ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅದರಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ವಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಯಾರ್ಯಾರಿದ್ದಾರೆ, ನ್ಯೂ ಕಮರ್ಸ್ ಯಾರಿದ್ದಾರೆ ನೋಡೋಣ ಅಂತ. ಆಗ ಸಪ್ತಮಿ ಅವರು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿದ್ದು, ಒಂದು ಸೀರೆ ಉಟ್ಕೊಂಡು ಒಂದು ಫೋಟೋ, ಒಂದು ವಿಡಿಯೋ ಎಲ್ಲ ಹಾಕಿದ್ರು ಅದರಲ್ಲಿ. ಸೊ ಆಗ ನೆನಪಾಯಿತು, ಇವರು ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ ಒಂದು ಪಂಚಲೈನ್ ಇತ್ತು. ಥಿಯೇಟ್ರ್ ರಿಲೀಸ್ ಆಗಿದ್ದ ದಿವಸನೂ ಕೂಡ ಅದನ್ನು ಹೊರಗಡೆ ಎಲ್ಲ ಥಿಯೇಟ್ರ್ ಹತ್ರ ಎಲ್ಲ ಎಲ್ಲರ ಹತ್ರ ಹೇಳ್ಕೊಂಡು ವೈರಲ್ ಆಗಿತ್ತು. ಸರ್ನ ಮೀಟ್ ಮಾಡಿ ಅದಾಗಿ 2-3 ಡೇಸ್ಗೆ ಲುಕ್ ಟೆಸ್ಟ್ ಆಯಿತು. ಸೊ ಡಿಗ್ಲಾಮ್ ಮಾಡಿದ್ಮೇಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕು ಅಂತ ಸರ್ಗೆ ಇಷ್ಟ ಆಗಿ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ವಿ. ಸೊ ಆಡಿಷನ್ ತೊಗೊಂಡಾಗ ಐ ಥಾಟ್ ಒಂದು ಆ್ಯಸ್ ಅನ್ ಆರ್ಟಿಸ್ಟ್ ಆ ಮೆಚ್ಯೂರಿಟಿ ಈ ಪಾತ್ರ ಪ್ಲೇ ಮಾಡೋದಕ್ಕೆ ಎಷ್ಟಿದೆ ಇವ್ರಿಗೆ, ಮತ್ತು ಲ್ಯಾಂಗ್ವೇಜ್ ಹೇಗೆ ಪಿಕ್ ಮಾಡ್ಬೋದು, ಈ ಟೆನ್ಷನ್ ಇತ್ತು. ಈ ಕಲ್ಚರ್ ನನಗೆ ಹೊಸದು. ಸಿನಿಮಾದಲ್ಲಿ ಏನು ಭಾಷೆ ಯೂಸ್ ಮಾಡಿದ್ದೀವಲ್ಲ, ಮಂಗಳೂರು ಕನ್ನಡ, ಸೊ ಅದು ಆ ಭಾಷೆ ನನಗೆ ಅಷ್ಟೊಂದು ಫ್ಲೂಯೆಂಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸೊ ಅದ್ರ ಮೇಲೂ ಸ್ಟಾರ್ಟ್ ಮಾಡಿದ್ವಿ ವರ್ಕ್ಶಾಪ್. ಮಾತಾಡೋಕ್ಕೆ ಬಂದವ್ರಿಗೆ, ನೋಡೋಕೆ ಹಂಗೆ ಕಾಣಿಸ್ಕೊಂಡವ್ರನ್ನ ಆ್ಯಕ್ಟ್ ಮಾಡಿಸ್ತೀನಿ ಅನ್ನೋ ಅಷ್ಟು ನಂಬಿಕೆ ನನಗೆ ಇತ್ತು. ಬಿಕಾಸ್ ನಮ್ಮ ದಡ್ಡ ಪ್ರವೀಣ ಹಾಗೆ ಇದ್ದಲ್ಲ, ಆಡಿಷನಲ್ಲಿ ರಿಜೆಕ್ಟ್ ಆದವ್ರನ್ನ ಅವನ್ನ ಸೆಲೆಕ್ಟ್ ಮಾಡಿ ಮತ್ತೆ ಪುನಃ ವರ್ಕ್ಶಾಪ್ ಮಾಡಿ ರೆಡಿ ಮಾಡಿದ್ವಿ. ಲ್ಯಾಂಗ್ವೇಜ್ ಬೇರೆ ಹೊಸದಾಗಿತ್ತು. ಸೊ ರಿಷಬ್ ಸರ್ ಹೇಳಿದ್ರು, ಪರವಾಗಿಲ್ಲ, ನೀನು ಆರಾಮಾಗೇ ಮಾಡು, ನೀನು ಏನು ಟೆನ್ಷನ್ ತೊಗೊಬೇಡ, ಇಲ್ಲಿ ಏನು ದೊಡ್ಡ ಟೆಸ್ಟ್ ಅಲ್ಲ ಇದು ಅಂತ. ಅವ್ರು ಸೆಲೆಕ್ಟ್ ಆಗಿದ್ದೀರಿ ಅಂತ ಅನ್ಕೋಬೇಡಿ ನೀವು. ಈ ವರ್ಕ್ಶಾಪ್ ಮಾಡ್ತೀವಿ, ಫೈನಲ್ ಕಾಲ್ ಎಲ್ಲ ಆದಮೇಲೆ ಕಾಲ್ ತೊಗೊಂಡು ನಿಮ್ಗೆ ಹೇಳ್ತೀನಿ ನಾನು. ಅಲ್ಲಿವರೆಗೆ ನಿಮ್ಗೆ ಬರೋಕ್ಕೆ ರೆಡಿ ಇದ್ದರೆ ನೀವು ಬಂದು ವರ್ಕ್ಶಾಪ್ ತೊಗೊಂಡು ಇದೆಲ್ಲ ಆದಮೇಲೆ ನಿಮ್ಗೆ ಹೇಳ್ತೀನಿ ರೆಡಿ ಇದ್ದೀರಾ ಅಂತ. ತೊಂದರೆ ಇಲ್ಲ ಸರ್, ನಾನು ಸೆಲೆಕ್ಟ್ ಆಗಿಲ್ಲ ಪರವಾಗಿಲ್ಲ,
ನಾನು ಅಟೆಂಪ್ಟ್ ಮಾಡ್ತೀನಿ ಇದನ್ನು ಅಂತಂದರು. ಓಕೆ, ಇಷ್ಟು ಪಾಸಿಟಿವ್ ಆಗಿದ್ದರೆ ನಾವು ಮುಂದೆ ತೊಗೊಂಡು ಹೋಗ್ಬೋದು ಅನ್ನೋ ಒಂದು ಥಾಟ್ ಬಂತು. ಆಮೇಲೆ ಕುಂದಾಪುರಕ್ಕೆ ಹೋದಾಗ ವರ್ಕ್ಶಾಪ್ಗೆ ಅಲ್ಲಿ ಫಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ಫಸ್ಟ್ ಆಗಿತ್ತು. ಸೊ ಅಲ್ಲಿಂದ ವರ್ಕ್ಶಾಪ್ ಶುರು ಮಾಡ್ತೀವಿ. ಮಾಡ್ತಾ ಮಾಡ್ತಾ ಅಲ್ಲೂ ಸುಮಾರಷ್ಟು ಡೌಟ್ಸ್ಗಳಿತ್ತು. ಅಂದರೆ ಟೀಮ್ಗೆ ಹೇಗೆ ಪುಲ್ ಆಫ್ ಮಾಡ್ತಾರೆ ಬಿಕಾಸ್ ತುಂಬ ಸಟಲಾಗಿ ಕೆಲವು ಜಾಗದಲ್ಲಿ ಇಮೋಷನ್ಸು ಕೂಡ ಇತ್ತು. ಅದನ್ನೆಲ್ಲ ಮಾಡೋಕ್ಕೆ ಒಂದು ಮೆಚ್ಯೂರ್ಡ್ ಆ್ಯಕ್ಟರ್ಗಳು ಬೇಕಾಗಿತ್ತಲ್ಲಿ. ಸೊ ಆ ಊರು ಟೀಮ್ ಅವ್ರ ಜೊತೆಗಿನ ಬೆರಿತಾ ಸ್ವಲ್ಪ ಪಿಕಪ್ ಆಗಕ್ಕೆ ಶುರು ಆಗ್ತಾರೆ. ಒಂದೊಂದು ಸೀನ್ಗಳನ್ನ ಕ್ರ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸಪ್ತಮಿ ಅನ್ನೋದು ಏನು ನನ್ನ ಕ್ಯಾರೆಕ್ಟರ್ ಇದೆ ಅದನ್ನು ಆಚೆ ತೆಗಿಬೇಕಿತ್ತು ಕಂಪ್ಲೀಟಾಗಿ ಲೀಲಾ ಅನ್ನೋ ಪಾತ್ರಕ್ಕೆ. ಲ್ಯಾಂಗ್ವೇಜು ಈಸಿ ಆಗ್ತಾ ಹೋಯಿತು ನನಗೆ. ಆ ವರ್ಕ್ಶಾಪ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ಸ್ಕ್ರಿಪ್ಟ್ ರೀಡಿಂಗು ಆಗಿದ್ದರಿಂದ ನನಗೆ ಆ ಫೀಲ್ ಆಫ್ ದ ಡೈಲಾಗೂ ಒಂದು ಐಡಿಯಾ ಇತ್ತು. ಆ ಸೀನ್ ಏನು ನಡೀತಾ ಇದೆ, ಸೀನ್ ಹಿಂದೆ ಏನಾಗ್ತಾ ಇರುತ್ತೆ, ಸೀನ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೆಲ್ಲ ಗೊತ್ತಿದ್ದರಿಂದ ಸೊ ಅದು ತುಂಬ ಈಸಿ ಆಗ್ತಾ ಹೋಯಿತು. ತುಂಬ ಆಲ್ಮೋಸ್ಟ್ ಒಂದು 2 ತಿಂಗಳು ಮೇಲೆ ಅವ್ರದ್ದು ವರ್ಕ್ಶಾಪಲ್ಲಿ ಆಗ್ತಾ ಒಂದೊಂದು ಸೀನ್ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಸೀನ್ ಯಾವುದೋ ಒಂದು ವರ್ಕ್ ಆಗ್ತದೆ, ಇನ್ನೊಂದೇನೋ ಮಾಡಬೇಕು. ಸೊ ಈ ಪ್ರಾಸೆಸ್ಗೆ ಅಷ್ಟಕ್ಕೂ ಅವ್ರು ಟೈಮ್ ಕೊಟ್ಟು ತುಂಬ ತನ್ನನ್ನು ತೊಡಗಿಸ್ಕೊಂಡು ಮಾಡಿದ್ದಕ್ಕೆ ಇವತ್ತು ಲೀಲಾ ಹಂಗೆ ಕಾಣಿಸ್ತಾಳೆ. ಮನದ ಮಗು ಹಠ ಫಸ್ಟ್ ಶೆಡ್ಯೂಲ್ ನರ್ವಸ್ನೆಸ್ ಇದ್ದೇ ಇರುತ್ತಲ್ಲ ಯಾರಿಗಾದ್ರು ಒಂದು ಆರ್ಟಿಸ್ಟ್ಗೆ. ಸೊ ಅದಾದಮೇಲೆ ಆ ನರ್ವಸ್ನೆಸ್ ಅದಾಗದೇ ಹೋಗ್ತಾ ಸ್ಟಾರ್ಟ್ ಆಯ್ತು. ಯಾಕಂದರೆ ಇಡೀ ತಂಡ ಗೊತ್ತಾಗಕ್ಕೆ ಸ್ಟಾರ್ಟ್ ಆದರು, ಎಲ್ಲರೂ ಕಂಫರ್ಟಬಲ್ ಆಗಕ್ಕೆ ಸ್ಟಾರ್ಟ್ ಆದರು. ಪ್ರಾಪರ್ ಲೀಲಂಗೆ ಸಪ್ತಮಿಯವರೇ ಸೂಟ್ ಆಗೋದು ಅನ್ನೋ ಲೆವೆಲ್ಗೆ ಅದನ್ನು ಮಾಡಿದ್ರು. ಸೊ ಆ ಪ್ರಾಸೆಸ್ಸಲ್ಲಿ ಬರೋ ಮನಸ್ಥಿತಿ ಇದ್ದವ್ರಿಗೆ ಮಾತ್ರ ಅದನ್ನು ಅಚೀವ್ ಮಾಡೋಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ.